ಸಾಸಿ ವಿಷ್ಣುವರ್ಧನ್ಗೆ, ಕಲಾ ಸಾಮ್ರಾಟ್ ವಿಷ್ಣುವರ್ಧನ್ಗೆ, ನಮ್ಮ ಮನೆ ದೇವ್ರ ಕೋಟಿಗೊಬ್ಬ ವಿಷ್ಣುವರ್ಧನ್ಗೆ, ಮೈಸೂರು ರತ್ನ ವಿಷ್ಣುವರ್ಧನ್ಗೆ. ಏನು 2026ನೇ ಇಸ್ವಿನಲ್ಲಿ ಸಾಹಸ ಸಿಂಹ, ಕರ್ನಾಟಕ ರತ್ನ, ಅಭಿನಯ ಭಾರ್ಗವ, ಗಂಡ್ರ ಗಂಡ, ಭಾರತೀಯ ಗಂಡ, ಕಲಾ ತಪಸ್ವಿ, ರಂಡಪ್ರಚಂಡ, ಮೈಸೂರು ಹುಲಿ, ನಮ್ಮೂರ ರಾಜ, ಜನನಾಯಕ ಡಾಕ್ಟರ್ ವಿಷ್ಣುವರ್ಧನ್ ಅವರ 25 ವರ್ಷಗಳ ಆದಮೇಲೆ ಕೋಟಿಗೊಬ್ಬ ಮರು ಬಿಡುಗಡೆ ಆಗ್ತಾಯಿದೆ. ಈ ಚಿತ್ರವನ್ನು ಈ ಬಾರಿ ಏಪ್ರಿಲ್ 10ನೇ ತಾರೀಕು ಇದೇ ಪ್ರಸನ್ನ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಿರೋದ್ರಿಂದ 4 ಶೋ ಎಲ್ಲ ಅಭಿಮಾನಿಗಳು ಅವರ ಕುಟುಂಬದವ್ರದೊಂದಿಗೆ ಜೊತೆ ಅವರ ಸಂಬಂಧಿಕರು ಮತ್ತು ಸ್ನೇಹಿತರಿಗೊಂದೇ ಬಂದು ಈ ಪಿಕ್ಚರ್ನ ನೋಡಬೇಕು. ಹಾಗೆ ಎಲ್ಲ ಕನ್ನಡ ಚಿತ್ರವನ್ನು ನೋಡಬೇಕು, ಬೆಳೆಸಬೇಕು, ಹರಿಸ್ಬೇಕು. ಇನ್ನೊಂದು ಮುಖ್ಯವಾದ ವಿಶೇಷ ಏನಂದರೆ, ನಮಗೆ ದೀಪಾವಳಿ, ಯುಗಾದಿ ಹಬ್ಬ ಎಲ್ಲ ವರ್ಷ ಬರ್ತಾನೆ ಇರ್ತದೆ. ಯಜಮಾನ್ರ ಚಿತ್ರ ಯಾವಾಗ ನಮಗೆ ಬಿಡುಗಡೆ ಆಗುತ್ತೆ ನಮ್ಗೆ ಅದೇ ಹಬ್ಬ. ಆದ್ದರಿಂದ ಈ ಚಿತ್ರವನ್ನು ಎಲ್ಲ ಅಭಿಮಾನಿಗಳು, ಕರ್ನಾಟಕದ ಎಲ್ಲ ಅಭಿಮಾನಿಗಳು, ಇದರಲ್ಲಿ ಯಾವುದೇ ಅಧ್ಯಕ್ಷ ಯಾರೂ ಇಲ್ಲ, ಎಲ್ಲ ಅಭಿಮಾನಿಗಳು ಸೇರಿ ಒಗ್ಗಟ್ಟಾಗಿ ಕೈ ಜೋಡಿಸಿ ವಿಭಿನ್ನವಾಗಿ, ಅದ್ಭುತವಾಗಿ, ಸುಂದರವಾಗಿ ಹಿಂದೆ ಮುಂದೆ ಯಾವತ್ತೂ ನಡೆದು ಆ ರೀತಿ ಒಂದು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಬೇಕಂತ ಎಲ್ಲ ಕೈ ಜೋಡಿಸಿ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಅಭಿಮಾನಿಗಳು ಕೈ ಜೋಡಿಸ್ಬೇಕು, ಎಲ್ಲ ಜೊತೆ ಸೇರಬೇಕು. ಆಮೇಲೆ ಯಾವುದೇ ಗೊಂದಲಗಳಿಲ್ಲದೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಯಾವತ್ತೂ ಕೂಡ ಮೋಸ ಮಾಡಿದಿರ. ಏಪ್ರಿಲ್ 10ನೇ ತಾರೀಕು ಏನು ಕೋಟಿಗೊಬ್ಬ ಫಿಲಮ್ ರಿಲೀಸ್ ಆಗ್ತಾ ಇದೆ. ಈ ಚಿತ್ರವನ್ನು ಎಲ್ಲ ಅಭಿಮಾನಿಗಳು ಬಂದು ನೋಡಿ ಯಶಸ್ವಿಗೊಳಿಸಬೇಕು. ಹಾಗೆ ಪ್ರತಿ ವರ್ಷ ಕೂಡ ಯಜಮಾನರು ಯಾವ್ಯಾವ ಚಿತ್ರ ಇದೆ ಆ ಚಿತ್ರಗಳನ್ನ ಸಂಬಂಧಪಟ್ಟ ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅವ್ರ ಮಾತುಕತೆ ಮಾಡ್ಕೊ ಪ್ರತಿ ವರ್ಷ ಒಂದೊಂದು ಪಿಕ್ಚರು ನಮಗೆ ರಿಲೀಸ್ ಮಾಡಿಕೊಟ್ರೆ ಇದೇ ರೀತಿ ನಾವು ಜೀವಂತವಾಗಿರೋವರೆಗೂ ಯಜಮಾನರನ್ನ ಆರಾಧಿಸ್ತೀವಿ, ಪೂಜಿಸ್ತೀವಿ, ಇದೇ ರೀತಿ ನಡ್ಕೊತೀವಿ. ದಯಮಾಡಿ ಎಲ್ಲ ಕರ್ನಾಟಕದ ಜನತೆ ಕನ್ನಡ ಚಿತ್ರವನ್ನು ನೋಡಿ, ಬೆಳೆಸಿ, ಅರಸಿ, ಆರೈಸಿ. ಜೈ ವಿಷ್ಣು ದಾದಾ. ಸಾಸಿ ವಿಷ್ಣುವರ್ಧನ್ಗೆ, ವಿಷ್ಣುವರ್ಧನ್ಗೆ, ಮೈಸೂರು ವಿಷ್ಣುವರ್ಧನ್ಗೆ, ಕೋಟಿಗೊಬ್ಬ ವಿಷ್ಣುವರ್ಧನ್ಗೆ, ಕಲಾ ಸಾಮ್ರಾಟ್ ವಿಷ್ಣುವರ್ಧನ್ಗೆ, ಯಜಮಾನ ವಿಷ್ಣುವರ್ಧನ್ಗೆ, ಮೈಸೂರು ವಿಷ್ಣುವರ್ಧನ್ಗೆ, ಸಾಸಿ ವಿಷ್ಣುವರ್ಧನ್ಗೆ, ಕಲಾ ಸಾಮ್ರಾಟ್ ವಿಷ್ಣುವರ್ಧನ್ಗೆ, ನಮ್ಮ ಮನೆ ದೇವ್ರ ಕೋಟಿಗೊಬ್ಬ ವಿಷ್ಣುವರ್ಧನ್ಗೆ, ಮೈಸೂರು ರತ್ನ ವಿಷ್ಣುವರ್ಧನ್ಗೆ, ತಿರುಪತಿ ಮಹಾಬಲೇಶ್ವರ ಮಹಾರಾಜ್, ಧರ್ಮಸ್ಥಳ ಧರ್ಮಬಲೇಶ್ವರ ಮಹಾರಾಜ್, ಉಡುಪಿ ಶ್ರೀಕೃಷ್ಣ ಮಹಾರಾಜ್, ಕೋಟಿಗೊಬ್ಬ ಮಹಾರಾಜ್, ಪಟ್ಟೂರು ನಿತ್ಯಕೃಷ್ಣ ಮಹಾರಾಜ್, ಕಲರ್ ಆಪಲ್ ಕಲರ್ ಮಹಾರಾಜ್, ಹಸನ ಮಹಾರಾಜ್, ಕೋಟಿಗೊಬ್ಬ ಮಹಾರಾಜ್. ನಮ್ಮಪ್ಪ ನಿಮ್ಮಪ್ಪ ತೇಜಮ್ಮ ಜಮೀನ್ದಾರು ಬಡ್ಬ जम्मी मुत्तीनार डॉक्टर महाराज के, करुणामय जननायक विष्णुवर्धन के, करुणामय डॉक्टर विष्णुवर्धन के, जननायक विष्णुवर्धन के, गंडुगली विष्णुवर्धन के, राम जय डॉक्टर कर्नाटक रत्न पद्मभूषण डॉक्टर विष्णु महाराज के, नम्मड़ विष्णु महाराज के.
ಇಡೀ ಹೆಣ್ಕುಲಕ್ಕೆ ಕೈ ಮುಗಿ ಅಣ್ಣವ್ರಿಗೆ ಸೂಪರ್ ನಡೀತದೆ ಸರ್. ಇಡೀ ನಾಡಿನ ಹೆಣ್ಮಕ್ಳ ಕೈ ಎತ್ತಿ ಮುಗಿಯೋದು ಏಕೈಕ ವಿಷ್ಣು ಮಹಾರಾಜ್ಗೆ, ಪದ್ಮಾವತ ವಿಷ್ಣು ಮಹಾರಾಜ್ಗೆ, ರಾಜೇಂದ್ರ ವಿಷ್ಣು ಮಹಾರಾಜ್ಗೆ. ಮಾತಾಡೋಣ ಅಣ್ಣ, ಮಾತಾಡೋಣ. ಇವತ್ತು ಕಟೌಟ್ಗೆ ಬೆಲೆ ಅಂತ ಬಂದಿದ್ದೆ ಇವರಿಂದ. ಇನ್ನೂ ರಿಲೀಸ್ ಆಗೋದು ಇನ್ನೂ 25 ದಿನ ಐತೆ. 25 ದಿನ ಮುಂಚಿತಾಗಿ ಈ ಥರ ಕಟೌಟ್ ಹಾಕಿದೆ ಅಂದರೆ ನೀವೇ ಯೋಚನೆ ಮಾಡಿ ಆ ದಿನ ಇನ್ನೂ ಇಷ್ಟು ಕ್ರೇಜ್ ಇನ್ನೆಷ್ಟು ಇರಬೇಡ ಅಂತ. ಇಷ್ಟು ದಾದಾಗೆ, ಕೋಟಿ ಗೊಬ್ಬನಿಗೆ ತುಂಬಾ ಚೆನ್ನಾಗಿ ನಡೀತೈತೆ, ಗ್ರ್ಯಾಂಡಾಗಿ ನಡೀತೈತೆ. ಇದೇ ಥರ 10 ಕಟೌಟ್ ನಡೀತೈತೆ. 10 ಕಟೌಟ್ ಹಾಕ್ತಾ ಇದ್ದೀವಿ ಥಿಯೇಟ್ರ್ ಎಲ್ಲ ಮುಂದೆ. 50 ಅಡಿದು 2 ಕಟೌಟ್ ಹಾಕ್ತಾ ಇದ್ದೀವಿ. ತುಂಬಾ ಪ್ರಿಪರೇಷನ್ ನಡೀತೈತೆ, ನೋಡಬೇಕು. ಇವಾಗಲೇ ಇಷ್ಟು ಕ್ರೇಜ್ ಇದೆ, ಇನ್ನು 10ನೇ ತಾರೀಕು ಇನ್ನೆಷ್ಟು ಕ್ರೇಜ್ ಇರಬೇಡ ನೀವೇ ನೋಡಿ. ಇಲ್ಲಿ ಹಾಂ ಅವಾಗ ನೀವು ಚಿಕ್ಕವರಾಗಿದ್ದು ಈಗ ನೋಡಿ ಅದೇ ಸಿನಿಮಾನ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಹೇಗೆ ಅನ್ಸುತ್ತೆ ಇಷ್ಟೊಂದು ತುಂಬ ಖುಷಿ ಅನಿಸ್ತೈತೆ. ಆ ದೇವ್ರನ್ನ ಅವಾಗ ನಾವು ನೋಡಿಲ್ಲ, ಇವಾಗ ಆ ದೇವ್ರನ್ನ ನಾನು ಕಣ್ ತುಂಬ ನೋಡ್ತಾ ಇದ್ದೀನಿ. ಈಗ ತಾನೇ ಟ್ರೈಲರ್ ನೋಡ್ಕೊ ಬಂದೆ, ತುಂಬ ಖುಷಿ ಅನಿಸ್ತು. ಈಗ ನಿಮ್ಮಲ್ಲಿ ಕರ್ನಾಟಕ ಜನತೆಗೆ ಕೇಳ್ಕೊಳ್ಳೋದಷ್ಟೇ, ಇದ್ದಂಥ ದೊಡ್ಡ ವ್ಯಕ್ತಿಗೆ ಸರ್, ಇದು ಬಂದ್ಬಿಟ್ಟು ಇವತ್ತು ಯುಗಾದಿ ಹಬ್ಬ. ನಮಗೆ ಬರೋ ತಿಂಗಳು 10ನೇ ತಾರೀಕು ಯುಗಾದಿ ಹಬ್ಬ. ಪ್ರಸನ್ನ ಚರ್ಚ್ ಹತ್ರ 10 ಮರಿ ಹೊಡಿತಾವ್ರೆ. ಇತಿಹಾಸ ದಾಖಲೆ ಮಾಡ್ತಾ ಇದ್ದೀವಿ. ಇಡೀ ಯಾವ ಚಿತ್ರರಂಗದಲ್ಲೂ ಯಜಮಾನ್ರು ಮುಂದೆ ದಾಖಲೆ ಮಾಡೋಕ್ಕಾಗಿಲ್ಲ, ಇನ್ನು ಮುಂದಕ್ಕೂ ಆಗಲ್ಲ. ಏನು ಗೊತ್ತಾ, 1000 ಜನ ಬರಲಿ, ಲಕ್ಷ ಜನ ಬರಲಿ, ಅನ್ನದಾನ ಮಾಡ್ತೀವಿ ನಾವು. ವಿಷ್ಣು ಅಭಿಮಾನಿಗಳು ದಾನದಲ್ಲೇ ಶ್ರೇಷ್ಠ ದಾನ. ಮಟನ್ ಊಟ 10 ಊಟ ಹಾಕ್ತಾ ಇದೀವಿ. 10 ಕಟೋಟ ಮಡಗ್ತೀವಿ, 10 ಕಟೋಟ್ ಮಡಗ್ತೀವಿ, 10 ಕಟೋಟ್ಗೆ ಹಾರ ಹಾಕ್ತಾ ಇದ್ದೀವಿ. ಇತಿಹಾಸ ದಾಖಲೆ ಮಾಡ್ತಾ ಇದ್ದೀವಿ. ಅದು ವಿಷ್ಣು ಅಭಿಮಾನಿಗಳ ದೇವರು, ನಮ್ಮ ದೇವರು. ಫಸ್ಟ್ ಡೇ ಮಾನುಷ ಬರೋರಿಗೆ ಪ್ರತಿಯೊಬ್ಬರಿಗೂ ಅಂಚನೆ ಇದೆ. 4 ಸಿಮ್ ಎಲ್ಲ ಕೊಡ್ತಾ ಇದ್ದೀವಿ. ಐಸ್ ಕ್ರೀಮು, ಕೇಕು ಎಲ್ಲ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಪಬ್ಲಿಕ್ಕು ಬಂದು ಈ ವಿಷ್ಣು ಅಭಿಮಾನಿಗಳನ್ನ ಆಚರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ.